ನಮಸ್ಕಾರ, ವೆಲ್ಕಮ್ ಟು ನೀಡ್ಸ್ ಪಬ್ಲಿಕ್. ಕಳೆದ ಒಂದು ವಾರದಿಂದ ಯಾವುದೇ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಸೊ ಇವತ್ತಿನ ಎಪಿಸೋಡ್ ನಲ್ಲಿ ಒಂದು ಫೇಸ್ಬುಕ್ ಕಪಲ್ ಚಾಲೆಂಜ್ ಅಥವಾ ಸಿಂಗಲ್ ಚಾಲೆಂಜ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹೌದು, ಒಂದು ವಾರದಿಂದ ನಾನು ಮುಖಪುಟವನ್ನ ಓಪನ್ ಮಾಡಿದ್ರೆ ಸಾಕು, ತುಂಬಾ ಜನರು ಫ್ರೆಂಡ್ಸ್ ಒಂದು ಚಾಲೆಂಜ್ ಫೋಟೋಸ್ಗಳು ನನಗೆ ಕಾಣಿಸ್ತಾ ಇದ್ವು. ಸಿಂಗಲ್ ಫೋಟೋಸ್ ಆಗಿರ್ಬೋದು, ಕಪಲ್ ಫೋಟೋಸ್ ಆಗಿರ್ಬೋದು, ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ಹಾಕೊಂಡಿರೋ ಎಲ್ಲ ಒಂದು ಫೋಟೋಸ್ಗಳನ್ನ ನಾನು ನನ್ನ ಒಂದು ಮುಖಪುಟದಲ್ಲಿ ನಾನು ನೋಡ್ತಾ ಇದ್ದೆ. ಸೊ ಇದೆಲ್ಲವನ್ನ ನಾನು ನೋಡಿದಾಗ ನನಗೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ಮಾಡಲೇಬೇಕು ಅನ್ನಿಸ್ತು. ಹೌದು, ಇವತ್ತು ನಾನು ಸೈಬರ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ಮ ಒಂದು ಪ್ರೀತಿಯನ್ನ, ನಿಮ್ಮ ಒಂದು ಮನೆಯವರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿಯನ್ನ, ನಿಮ್ಮ ಮಡದಿ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನ, ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನ ಫೋಟೋ ಮೂಲಕ ನೀವು ಪಬ್ಲಿಕ್ ಆಗಿ ಫೇಸ್ಬುಕ್ ನಲ್ಲಿ ತೋರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಈ ಒಂದು ಫೋಟೋಸ್ಗಳಿಂದ ನಿಮ್ಗೆ ಬರುವ ದಿನಗಳಲ್ಲಿ ತುಂಬಾ ಒಂದು ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಕೂಡ ಇರುತ್ತೆ. ಸೊ ಇದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಹೌದು, ಫೇಸ್ಬುಕ್ ನಲ್ಲಿ ಒಂದು ಹ್ಯಾಶ್ ಟ್ಯಾಗ್ ಚಾಲೆಂಜ್ ಅನ್ನುವ ಮೂಲಕ ಫೋಟೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ರ. ಇದು ಚಾಲೆಂಜ್ ಯಾರಿಗೆ ಅಂತ ನನ್ಗಂತೂ ಅರ್ಥ ಆಗ್ಲಿಲ್ಲ. ನಿಮ್ಗೆ ನೆನಪಿರ್ಲಿ, ನೀವು ಯಾವುದೇ ಒಂದು ಹ್ಯಾಶ್ ಟ್ಯಾಗ್ ನೊಂದಿಗೆ ನಿಮ್ಮ ಒಂದು ಖಾಸಗಿ ಫೋಟೋವನ್ನ ಅಪ್ಲೋಡ್ ಮಾಡಿದ್ರಿ ಅಂತಂದ್ರೆ ಆ ಒಂದು ಫೋಟೋವನ್ನ ಇಡೀ ಜಗತ್ತು ನೋಡ್ತಾ ಇರುತ್ತೆ. ಸೊ ನಿಮ್ಮ ಫೋಟೋವನ್ನ ಇಡೀ ಜಗತ್ತು ನೋಡ್ತಾ ಇರುತ್ತೆ. ಇಡೀ ಜಗತ್ತಿನಲ್ಲಿ ಯಾರಾದ್ರೂ ಆ ಒಂದು ಫೋಟೋವನ್ನ ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು, ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಬಹುದು, ಆ ಒಂದು ಫೋಟೋವನ್ನ ಕೆಟ್ಟದಾಗಿ ಯೂಸ್ ಕೂಡ ಮಾಡಬಹುದು. ಸೊ ಹಾಗಾಗಿ ನೀವು ಫೇಸ್ಬುಕ್ಗೆ ಯಾವುದೇ ಒಂದು ಖಾಸಗಿ ಫೋಟೋಸ್ಗಳನ್ನ, ನಿಮ್ಮ ಫೋಟೋಸ್ಗಳನ್ನ, ನಿಮ್ಮ ಮಡದಿ ಜೊತೆ ಇರತಕ್ಕಂಥ ಫೋಟೋಸ್ಗಳನ್ನ, ಗರ್ಲ್ ಫ್ರೆಂಡ್ ಜೊತೆ ಇರತಕ್ಕಂಥ ಫೋಟೋಸ್ಗಳನ್ನ, ನಿಮ್ಮ ಮಕ್ಕಳ ಜೊತೆ ಇರತಕ್ಕಂಥ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಿಂತ ಮೊದಲು ಒಂದು 10 ಸಾರಿ ಯೋಚನೆ ಮಾಡಿ. ಯೋಚನೆ ಮಾಡಿದ ನಂತರ ಆ ಒಂದು ಫೋಟೋದಿಂದ ಯಾವುದೇ ಒಂದು ಕೆಟ್ಟ ಪರಿಣಾಮ ಆಗಲ್ಲ ಅಂತ ಅನ್ಸಿದ್ರೆ ಮಾತ್ರ ಫೋಟೋವನ್ನ ಅಪ್ಲೋಡ್ ಮಾಡಿ. ಸೊ ಫೇಸ್ಬುಕ್ ಅನ್ನೋದು ಕೇವಲ ನಿಮ್ಮ ಮನರಂಜನೆಗೋಸ್ಕರ ಇದೆ ಹೊರತು ಸಮಸ್ಯೆಗಳನ್ನ ಎಳೆದು ಮೈ ಮೇಲೆ ಹಾಕೊಳಕಲ್ಲ ಅಲ್ವಾ. ಫೇಸ್ಬುಕ್ ಅನ್ನೋದು ನಿಮ್ಮ ಒಂದು ಮೊಬೈಲ್ ಫೋನ್ ನ ಗ್ಯಾಲರಿ ಅಲ್ಲ. ಎಲ್ಲಾ ಕ್ಲಿಕ್ ಮಾಡಿದ ಫೋಟೋಸ್ಗಳನ್ನ ಏನಕ್ಕೆ ಅಪ್ಲೋಡ್ ಮಾಡ್ತೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಸ್ನೇಹಿತರೆ, ಇದು ಸೈಬರ್ ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ತುಂಬಾ ಜನ ಕಳ್ಳರು, ಖದೀಮರು, ಸೈಬರ್ ಖದೀಮರು ನಿಮ್ಮ ಒಂದು ಫೋಟೋಸ್ಗಳಿಗೆ ಹೊಂಚು ಹಾಕಿ ಪಕ್ಷಿಗಳ ತರ ಕಾಯ್ತಾ ಇರ್ತಾರೆ. ಆ ಒಂದು ಫೋಟೋಸ್ಗಳನ್ನ ಅವರು ಡೌನ್ಲೋಡ್ ಮಾಡ್ಕೊಂಡು ಡಾರ್ಕ್ ವೆಬ್ಸೈಟ್ಗಳಲ್ಲಿ ಅಪ್ಲೋಡ್ ಮಾಡ್ಬೋದು, ಅಡಲ್ಟ್ ವೆಬ್ಸೈಟ್ಗಳಲ್ಲಿ ಅಪ್ಲೋಡ್ ಮಾಡ್ಬೋದು. ಆ ಒಂದು ಫೋಟೋಸ್ಗಳನ್ನ ತುಂಬಾ ಮಿಸ್ಯೂಸ್ ಮಾಡ್ಬೋದು. ದೇಹ ಒಬ್ಬರದು, ಮುಖ ಒಬ್ಬರದು ಅನ್ನೋ ರೀತಿಯಲ್ಲಿ ಅದನ್ನ ಮಾಡ್ಬಿಟ್ಟು ಬೇರೆ ಬೇರೆ ಸೈಟ್ಗಳಲ್ಲಿ ಅಪ್ಲೋಡ್ ಮಾಡಿದ್ರು ಅಂತಂದ್ರೆ ತುಂಬಾ ಕೆಟ್ಟ ಪರಿಣಾಮ ಮುಂಬರುವ ದಿನಗಳಲ್ಲಿ ನಮ್ಗೆ ಖಂಡಿತ ಆಗುವ ಸಾಧ್ಯತೆ ಇರುತ್ತೆ. ಆಮೇಲೆ ನೀವು ತುಂಬಾ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀರಿ. ಇಲ್ಲಿ ನೋಡಿ, ಕಪಲ್ ಚಾಲೆಂಜ್ ಅಂತ ಹ್ಯಾಶ್ ಟ್ಯಾಗ್ ಹಾಕ್ಬಿಟ್ಟು ನಿಮ್ಮ ಮಡದಿಯ ಫೋಟೋ ಆಗಿರ್ಬೋದು ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಫೋಟೋವನ್ನ ಹಾಕ್ತಾ ಇರ್ತೀರಾ. ಪಾಪ ಅವರು ಆ ಫೇಸ್ಬುಕ್ ಅನ್ನೇ ಯೂಸ್ ಮಾಡ್ತಾ ಇರಲ್ಲ. ಕೆಲವೊಬ್ರು ಹೇಳ್ತಾ ಇರೋದು, ನಾನು ಫೇಸ್ಬುಕ್ ಅನ್ನ ಯೂಸ್ ಮಾಡ್ತಾ ಇರಲ್ಲ, ಆ ಒಂದು ಫೋಟೋನಲ್ಲಿ ನೀವು ಅಪ್ಲೋಡ್ ಮಾಡ್ತೀರಾ. ಅಪ್ಲೋಡ್ ಮಾಡಿದ ನಂತರ ಅದನ್ನ ಯಾರೋ ಒಬ್ನು ಡೌನ್ಲೋಡ್ ಮಾಡ್ಕೊಂಡು ಮಿಸ್ಯೂಸ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಪರ್ಸನಲ್ ಫೋಟೋಸ್ಗಳನ್ನ, ನಿಮ್ಮ ಖಾಸಗಿ ಫೋಟೋಸ್ಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡೋದನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಈ ಚಾಲೆಂಜ್ಗಳನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಸುಮ್ಮನೆ ಎಲ್ಲರೂ ಹಾಕ್ತಾ ಇದಾರೆ, ನಾವು ಹಾಕೋಣ, ನಮ್ದು ಒಂದು ಫೋಟೋ ಸೂಪರ್ ಆಗಿರ್ತಕ್ಕಂಥ ಒಂದು ಫೋಟೋನ ಹಾಕೋಣ ಅಂತ ತೋರ್ಸಕ್ಕಂತ ದಯವಿಟ್ಟು ಹೋಗಬೇಡಿ. ಇದನ್ನ ಆದಷ್ಟು ಅವಾಯ್ಡ್ ಮಾಡಿ. ನಿಮ್ಮ ಒಂದು ಎಲ್ಲಾ ಫ್ರೆಂಡ್ಸ್ಗೆ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ. ಇದ್ರ ಬಗ್ಗೆ ಅವೇರ್ನೆಸ್ ಅವ್ರಿಗೂ ಕೂಡ ಮೂಡಿಸಿ. ನೀವು ಹೇಳ್ಬೋದು, ತುಂಬಾ ಜನ ನನ್ನ ಫೇವರೇಟ್ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಆಕ್ಟ್ರೆಸ್ ಅವರ ಒಂದು ಫೋಟೋಸ್ಗಳನ್ನ ಹಾಕ್ತಾ ಇರ್ತಾರೆ, ಅವ್ರಿಗೇನು ಪ್ರಾಬ್ಲಮ್ ಆಗಲ್ವಾ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ಅವರು ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ, ಸೆಲೆಬ್ರಿಟೀಸ್ ಗಳಾಗಿರೋದ್ರಿಂದ ತಮ್ಮ ಫ್ಯಾನ್ಸ್ಗೆ ತಮ್ಮ ಮನೆಯವರನ್ನ ಪರಿಚಯ ಮಾಡ್ಕೊಡ್ತಾ ಇರ್ತಾರೆ, ತಮ್ಮ ಒಂದು ಫೋಟೋಸ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಬಟ್ ಹಾಗಂತ ನಾವು ಸೆಲೆಬ್ರಿಟಿ ಅಲ್ಲ ಅಲ್ವಾ. ನಾವು ಒಂದು ಕಾಮನ್ ಪೀಪಲ್ ಆಗಿರೋದ್ರಿಂದ ನಮ್ಮ ಒಂದು ಖಾಸಗಿ ಜೀವನವನ್ನ ನಾವು ಇಡೀ ಜಗತ್ತಿಗೆ ತೋರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಸೊ ನಮ್ಮ ಮಡದಿ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನ, ಅಥವಾ ನಮ್ಮ ಗರ್ಲ್ ಫ್ರೆಂಡ್ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನ, ನಮ್ಮ ಮನೆಯವರ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನ, ನಮ್ಮ ಮಕ್ಕಳ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನ ಜಸ್ಟ್ ಒಂದು ಫೋಟೋವನ್ನ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡಿ ಇಡೀ ಜಗತ್ತಿಗೆ ತೋರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅಲ್ವಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂಬರುವ ದಿನಗಳಲ್ಲಿ ತುಂಬಾ ಒಂದು ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. ಇದೆಲ್ಲವನ್ನ ಯೋಚನೆ ಮಾಡಿ. ಒಂದು ಫೋಟೋವನ್ನ ಫೇಸ್ಬುಕ್ಗೆ ಅಪ್ಲೋಡ್ ಮಾಡ್ತೀರಾ ಅಂತಂದ್ರೆ ಒಂದು 10 ಸಾರಿ ಯೋಚನೆ ಮಾಡಿ. ಆ ಫೋಟೋವನ್ನ ಹಾಕಿದ್ರೆ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಆಗಲ್ವಾ? ಸೊ ಅದನ್ನ ಎಲ್ಲ ಒಂದು ಅಳೆದು ತೂಗಿ ನಿಮಗೆ ಸರಿ ಅನಿಸ್ತು ಅಂತಂದ್ರೆ ಆ ಒಂದು ಫೋಟೋವನ್ನ ಫೇಸ್ಬುಕ್ಗೆ ಹಾಕಿ. ಹೊರತು ಸುಮ್ಮನೆ ನೀವು ಎಲ್ಲಾ ಫೋನಲ್ಲಿ ಕ್ಲಿಕ್ ಮಾಡಿದ ಫೋಟೋಸ್ಗಳನ್ನ, ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡಿದ ಫೋಟೋಸ್ಗಳನ್ನ ಫೇಸ್ಬುಕ್ಗೆ ಹಾಕಕ್ ಹೋಗ್ಬೇಡಿ.
ಇದನ್ನ ಎಲ್ರಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ಇನ್ನು ಉಳಿದ ಒಂದು ಮುಂಬರುವ ವಿಡಿಯೋಸ್ಗಳ ನೋಟಿಫಿಕೇಶನ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.